ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನವ್ಯ. ನೋಡಿ, ಈ ರೀತಿಯಾಗಿ ದೇವ್ರ ಮನೆಯಲ್ಲಿ ಎಣ್ಣೆ ಏನಾದರೂ ಚೆಲ್ಲೋಗ್ಬಿಡ್ತು ಅಂದರೆ ತಕ್ಷಣಕ್ಕೆ ನಾವು ಏನು ಮಾಡಬೇಕು ಅಂದರೆ, ಈ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು, ಕಡಲೆ ಹಿಟ್ಟು, ಯಾವುದಾದ್ರೂ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಕೈಯಿಂದ ಫಸ್ಟು ನಾವು ಉಜ್ಜಿಬಿಡಬೇಕು. ಆನಂತರ ನಾವು ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಜಿಡ್ಡಿನ ಅಂಶ ಇರೋದೇ ಇಲ್ಲ, ಹಾಗೆ ಎಣ್ಣೆ ಅಂಶನೂ ಸಹ ನೀಟಾಗಿ ಹೊರಟೋಗ್ಬಿಡುತ್ತೆ. ನೋಡಿ, ಕೈಗೆ ಒಂದು ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ. ನಿಮ್ಮನೇಲೂ ಸಹ ಎಣ್ಣೆ ಏನಾದರೂ ಚೆಲ್ಲೋದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ. ಹಾಗೆ ಒಂದು ಬಟ್ಲಿಗೆ ನೀರು, ಒಂದು ಅರ್ಧ ಲೀಟರ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದು ಚಿಟಿಕೆ ಆಗೋಷ್ಟು ಗಂಧದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಕರ್ಪೂರದ ಬಿಲ್ಲೆನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದರಲ್ಲಿ ಒಂದು ಕಾಟನ್ ಬಟ್ಟೆನ ಡಿಪ್ ಮಾಡಿ ಇದನ್ನು ದೇವ್ರ ಮನೆಯಲ್ಲಿ ನೆಲದಲ್ಲಿ ಒರೆಸೋದ್ರಿಂದ ಏನು ಸಣ್ಣ ಸಣ್ಣ ಇರುವೆಗಳೆಲ್ಲ ಕೆಲವೊಂದು ಸರಿ ದೇವ್ರ ಮನೆಯಲ್ಲೆಲ್ಲ ಓಡಾಡ್ತಾ ಇರ್ತವೆ. ಆ ರೀತಿಯಾಗಿ ದೇವ್ರ ಮನೆಯಲ್ಲಿ ಓಡಾಡೋದಿಲ್ಲ. ನೋಡಿ, ತೆಂಗಿನಕಾಯಿನ ನಾವು ಹೊಡಿಬೇಕಾದ್ರೆ ಕರೆಕ್ಟಾಗಿ ಮಧ್ಯಕ್ಕೆ ಹೊಡಿಬೇಕು. ರೌಂಡ್ ಶೇಪಲ್ಲಿ ಮಧ್ಯಕ್ಕೆ ಹೊಡಿಬೇಕು ಅಂದಾಗ ನಾವು ತೆಂಗಿನಕಾಯಿನ ಫಸ್ಟು ತೇವ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ದೊಡ್ಡ ದೊಡ್ಡ ಗೆರೆಗಳಿರುತ್ತೆ. ನೋಡಿ, ತೆಂಗಿನಕಾಯಲ್ಲಿ ಮಧ್ಯದಲ್ಲಿ ಹೊಡಿಬಾರ್ದು. ಈ ತೆಂಗಿನಕಾಯಲ್ಲಿ ದೊಡ್ಡ ಗೆರೆ ಎಲ್ಲಿರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ನಾವು ಹೊಡಿತಾ ಇದ್ದರೆ ಕರೆಕ್ಟ್ ಶೇಪಲ್ಲಿ ಕಟ್ ಆಗುತ್ತೆ. ನೀವು ಕುಡುಗೋಲು ಅಥವಾ ನಿಮ್ಮ ಹತ್ರ ಮಚ್ಚು ಏನಿದ್ರೆ ಅದರಲ್ಲಿ ಹೊಡೆಯೋದ್ರಿಂದ ನೋಡಿ ಕರೆಕ್ಟ್ ಶೇಪಲ್ಲಿ ಕಟ್ ಆಗುತ್ತೆ. ನೋಡಿ, ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗೋದೇ ಇಲ್ಲ. ಕರೆಕ್ಟಾಗಿ ಮಧ್ಯಕ್ಕೆ ಸೆಂಟ್ರಿಗೆ ರೌಂಡ್ ಶೇಪು ನೀಟಾಗಿ ಬರುತ್ತೆ. ನೋಡಿರಿ, ನಾವು ಚಾಕುಲಿ ಕಟ್ ಮಾಡಿದ್ರೆ ಯಾವ ರೀತಿಯಾಗಿ ಬರುತ್ತಲ್ಲ ಅದೇ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ಟಾಗಿದೆ. ನಿಮ್ಮನೇಲೂ ಸಹ ಪೂಜೆಗೆ ಏನಾದರೂ ಹೊಡಿಬೇಕಾದ್ರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ಕರೆಕ್ಟಾಗಿ ಶೇಪ್ ಬರುತ್ತೆ. ನೋಡಿ, ಒಂದು ಮಣ್ಣಿನ ದೀಪಕ್ಕೆ ಒಂದು ಸ್ವಲ್ಪ ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಒಂದು 4 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಕರ್ಪೂರನ ಹಾಕ್ಬಿಟ್ಟು ಇದನ್ನು ದೇವ್ರ ಮನೆಯಲ್ಲಿ ನಾವು ಇಡೋದ್ರಿಂದ ದೇವ್ರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ನೋಡಿ, ನ್ಯೂಸ್ ಪೇಪರ್ನ ನಾನು ಈ ರೀತಿಯಾಗಿ ಫಸ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡಿರುವಂತಹ ನ್ಯೂಸ್ ಪೇಪರ್ನೆಲ್ಲ ಫಸ್ಟು ಎಡ್ಜಸ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಈ ಸೇಫ್ಟಿ ಪಿನ್ನನ್ನು ಹಾಕ್ಬಿಟ್ಟು ದೇವ್ರ ಮನೆಯಲ್ಲಿ ಈ ರೀತಿಯಾಗಿ ಒಂದು ಮೊಳೆಗೆ ನೇತಾಕ್ಬಿಡಬೇಕು. ಪೂಜೆ ಮಾಡಿದಾಗ ಒಂದು ಸ್ವಲ್ಪ ಕೈಗೆಲ್ಲ ಎಣ್ಣೆ ಅಂಟ್ಕೊಳ್ತಾ ಇರುತ್ತೆ. ಆ ರೀತಿಯಾಗಿ ಕೈ ಜಿಡ್ಡನ್ನು ಒರೆಸ್ಕೊಳ್ಳೋದಕ್ಕೆ ಇದು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿಕೊಂಡು ಬಿಸಾಕ್ಬಿಡ್ಬೋದು. ತುಂಬ ಈಸಿಯಾಗಿ ಜಿಡ್ಡೆಲ್ಲ ಹೊರಟೋಗ್ಬಿಡುತ್ತೆ. ಈ ಟಿಪ್ಸ್ನ ನೀವು ಫಾಲೋ ಮಾಡಿ. ನೋಡಿ, ಮೊಬೈಲ್ ಫೋನ್ನ ನಾವು ಮುಟ್ಟಿ ಏನಾಗುತ್ತೆ ಅಂದರೆ ಕೆಲವೊಂದು ಸಾರಿ ಅಂಟೆಂಟ್ ಥರ ಜಿಡ್ಡಾಗಿರುತ್ತೆ. ಆ ರೀತಿಯಾಗಿ ಜಿಡ್ಡು ಅಂಟೆಂಟ್ ಥರ ಆಗಿದೆ ಅಂದಾಗ ನಾವು ವ್ಯಾಸ್ಲಿನ ಒಂದು ಸ್ವಲ್ಪ ಇದಕ್ಕೆ ಅಪ್ಲೈ ಮಾಡಬೇಕು. ವ್ಯಾಸ್ಲಿನ ಅಪ್ಲೈ ಮಾಡಿಕೊಂಡು ಒಂದು ಸಾಫ್ಟಾಗಿರುವಂಥ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ನೀಟಾಗಿ ಒರೆಸ್ಬಿಡ್ಬೇಕು. ನೋಡಿ, ಫಸ್ಟು ಈ ರೀತಿಯಾಗಿ ಬೆರಳಿನಿಂದ ಚೆನ್ನಾಗಿ ವ್ಯಾಸ್ಲಿನ ಉಜ್ಜಿಬಿಟ್ಟು ಆನಂತರ ಲಾಸ್ಟಲ್ಲಿ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ನೋಡಿ ಎಷ್ಟು ನೀಟಾಗಿ ಆಗಿದೆ. ಒಂದು ಸ್ವಲ್ಪ ಜಿಡ್ಡು ಹಾಗೆಯೇ ಅಂಟೆಂಟ್ ಥರ ಇರೋದೆಲ್ಲ ಹೊರಟೋಗ್ಬಿಡುತ್ತೆ. ನೋಡಿ, ಕನ್ನಡಕ ಯೂಸ್ ಮಾಡೋರಿಗೆ ಕೆಲವೊಂದು ಸಾರಿ ಅದು ಬ್ಲರ್ರಾಗಿ ಕಾಣಿಸ್ತಾ ಇರುತ್ತೆ. ಅದು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದಾಗ ಕೆಲವೊಂದು ಸಾರಿ ಬ್ಲರ್ರಾಗಿ ಕಾಣಿಸ್ತಾನೆ ಇರುತ್ತೆ. ಅಂಥ ಟೈಮಲ್ಲಿ ಒಂದು ಸ್ವಲ್ಪ ವ್ಯಾಸ್ಲಿನ ಅಪ್ಲೈ ಮಾಡಿಕೊಂಡು ಈ ಕನ್ನಡಕ ಕ್ಲೀನ್ ಮಾಡೋದಕ್ಕೆ ಅವರೇ ಬಟ್ಟೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡೋದ್ರಿಂದ ಬ್ಲರ್ರಾಗಿ ಏನು ಕಾಣಿಸ್ತಾ ಇರುತ್ತಲ್ಲ ಅದೆಲ್ಲ ಹೊರಟೋಗ್ಬಿಟ್ಟು ನೀಟಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಿಮ್ಮ ಹತ್ರ ಈ ರೀತಿಯಾಗಿ ಬಟ್ಟೆ ಇಲ್ಲಾಂದರೆ ಕಾಟನ್ನಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ಹಸಿಮೆಣಸಿನ್ಕಾಯಿನ ನಾವು ತುಂಬ ದಿನ ಯಾವ ರೀತಿಯಾಗಿ ಸ್ಟೋರ್ ಮಾಡಬೇಕು ಅಂದರೆ ಇದರಲ್ಲಿರುವಂಥ ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ಇದರಲ್ಲಿ ಒಂದು ಸ್ವಲ್ಪನೂ ತೇವಾಂಶ ಇಲ್ಲದೆ ಇರೋ ಥರ ಬಟ್ಟೆಯಿಂದ ನೀಟಾಗಿ ತೇವಾಂಶನೆಲ್ಲ ಒರೆಸ್ಬಿಟ್ಟು ಒಂದು ಗಾಜಿನ ಬಾಟ್ಲ್ ಒಳಗಡೆಗೆ ಹಾಕ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ 1 ರಿಂದ 1.5 ತಿಂಗಳು ಬೇಕಾದರೂ ಫ್ರೆಶ್ ಆಗಿ ಹಾಗೇ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.